ನಮಸ್ಕಾರ. ನಾನು ಆತ್ಮಿಕಾ. ಬದುಕಿನ ಅದ್ಭುತ ಕ್ಷಣಗಳು ಯಾವುವು ಅಂತ ಕೇಳಿದರೆ ಬಹುಶಃ ಎಲ್ಲರ ಉತ್ತರ ಒಂದೇ, ಬಾಲ್ಯ ಅಲ್ವಾ? ಹೌದು, ಅಲ್ಲಿ ಯಾವುದೇ ಸಂಕಟವಾಗಲಿ ಕೊರತೆಯ ಅರಿವಾಗಲಿ ಇರಲಿಲ್ಲ. ಯಾವುದಾದ್ರೂ ವಸ್ತು ಬೇಕಿತ್ತು ಅನಿಸಿದಾಕ್ಷಣ ದೊಡ್ಡೋಳಾದಮೇಲೆ ಕೆಲಸ ಮಾಡ್ತೀನಿ ಅಲ್ವಾ, ಆಗ ತಗೋತೀನಿ ಅಂತ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡೋ ವಯಸ್ಸದು. ಬೇಕರಿಯ ಗ್ಲಾಸಿನೊಳಗೆ ಅಣಕಿಸುತ್ತಿರುವ ಬಣ್ಣದ ಹಲ್ವಾ, ಗೊಂಬೆಗೆ ಹಾಕಿದ ಉದ್ದನೆ ಅಂಗಿ, ಸಾಹುಕಾರ್ ಮಾವನ ಅರಮನೆಯಂತಹ ಬಂಗಲೆ, ನೈಟಿ ಆಂಟಿಯ ಕಲರ್ ಟಿವಿ, ಹೀಗೆ ಆಸೆ ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲದಕ್ಕೂ ದೊಡ್ಡವಳಾದಮೇಲೆ ತಗೋ ಅನ್ನೋ ಮನಸ್ಸಿನ ಮಾತೆ ಬಹಳ ಸಾವಧಾನವನ್ನು ನೀಡುತ್ತಿತ್ತು. ಹಾಂ, ಟಿ ವಿ ಅಂದಾಗ ನೆನಪಾಯಿತು, ಆಗೆಲ್ಲ ಎಲ್ಲರ ಮನೆಯಲ್ಲೂ ಟಿ ವಿ ಇರ್ತಾ ಇರಲಿಲ್ಲ. ಟಿ ವಿ ನೋಡೋದಕ್ಕೆ ಯಾರ್ಯಾರ್ದೋ ಮನೆಗೆ ಹೋಗ್ತಿದ್ವಿ. ಮನೆಯ ಪಡಸಾಲೆಯಲ್ಲಿ ಇರಿಸಿದ್ದ ಟಿ ವಿಯ ಮುಂದೆ ಹುಡುಗಿಯರಿಗೆ ಕೂರಲು ತಿಳಿಸ್ತಾ ಇದ್ರು. ಆದರೆ ಬಡಪಾಯಿ ಹುಡುಗರಿಗೆ ಪೋಕಿರಿಗಳು ಎಂಬ ಕಾರಣಕ್ಕೆ ಒಳಗೆ ಪ್ರವೇಶ ನೀಡದೆ ಅವರು ಕಿಟಕಿಯಲ್ಲಿ ನೇತಾಡುತ್ತಾ ಟಿ ವಿ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಭಾನುವಾರ 4 ಗಂಟೆಗೆ 5 ನಿಮಿಷ ಇರುವಾಗ ನಾವೆಲ್ಲ ಅವರ ಮನೆ ಮುಂದೆ ಸಿನಿಮಾ ನೋಡಲು ಹಾಜರಾಗುತ್ತಿದ್ದೆವು. ಮರುದಿನ ಸಾಗುವ ಹಾದಿಯಲ್ಲಿ, ಶಾಲೆಯಲ್ಲಿ ನಮ್ಮದೆಲ್ಲ ನಿನ್ನೆ ನೋಡಿದ ಸಿನಿಮಾದ ಕುರಿತೇ ಚರ್ಚೆ ನಡೆಯುತ್ತಿತ್ತು. ಶುಕ್ರವಾರ ರಾತ್ರಿ 7:30ರಿಂದ 8 ಗಂಟೆಯವರೆಗೆ ಪ್ರಸಾರವಾಗುತ್ತಿದ್ದ ಚಿತ್ರಮಂಜರಿಯನ್ನು ನೋಡುವ ಚಟವೊಂದು ಅಂಟಿಕೊಂಡು ಅಲ್ಲಿ ಪ್ರಸಾರವಾಗುತ್ತಿದ್ದ ಹಾಡುಗಳನ್ನು ಗುನುಗುತ್ತಿದ್ದೆವು. ಮನೆಯಲ್ಲೊಂದು ಸಣ್ಣ ರೇಡಿಯೋ, ಅದಂತೂ ಬಂದಾಗೋ ಮಾತೇ ಇಲ್ಲ. ಅದರಲ್ಲಿ ಪ್ರಸಾರವಾಗುತ್ತಿದ್ದ ಚಿತ್ರಗೀತೆ, ಯುವವಾಣಿ, ವಾರ್ತೆಗಳು, ಯಕ್ಷಗಾನ, ಹವಾಮಾನ ವರದಿ ಎಲ್ಲವೂ ಬಾಯಿಪಾಠವಾಗಿರ್ತಾ ಇತ್ತು. ನಿಮಗೂ ಹೀಗೇನಾ? ಹಾಂ, ಇನ್ನಷ್ಟು ಬಾಲ್ಯದ ಬಗ್ಗೆ ಹಂಚಿಕೊಳ್ತೀನಿ, ಕಾಯ್ತೀರಿ ಅಲ್ವಾ? ನನ್ನ ಕಥೆನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬರಲಾ?